ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರ ಗ್ರಾಮದಲ್ಲಿ ರಾಜ್ಯ ಸರ್ಕಾರ ನೀಡುವಂತಹ ಉಚಿತ ಪಡಿತರ ವಿತರಣೆಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಪತ್ತೆಯಾಗಿದೆ ಅಂತ ರೈತ ಸಂಘಟನೆ ಆರೋಪ ಮಾಡಿದೆ. ತಾಲೂಕಿನ ಅಜ್ಜಿಪುರ ಗ್ರಾಮದ ಸೊಸೈಟಿ ಗೋದಾಮಿನಲ್ಲಿ ಸರ್ಕಾರ ನೀಡುವಂತಹ ಪಡಿತರದಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಇದೆ ಅಂತ ರೈತ ಸಂಘಟನೆ ಸೊಸೈಟಿಗೆ ಬೀಗ ಹಾಕಲಾಗಿತ್ತು. ಮಂಗಳವಾರದಂದು ಆಹಾರ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಇದೇ ವೇಳೆ ಚಂದನ್ ಹಾಗೂ ಶ್ರೀನಿವಾಸ್ ಎಂಬುವರ ಪಡಿತರ ಅಕ್ಕಿ ಪಡೆದಿದ್ದು ಅದರಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಕಲಬೆರಕೆ ಆಗಿದೆ ಅಂತ ಅಧಿಕಾರಿಗಳ ಮುಂದೆ ಅದನ್ನ ಪ್ರದರ್ಶಿಸಿ ಆರೋಪವನ್ನ ಮಾಡಿದ್ರು. ರೈತರ ಸಂಘದ ಹನೂರು ಘಟಕದ ಅಧ್ಯಕ್ಷ ಅಮ್ಜದ್ ಖಾನ್ ಮಾತನಾಡಿ, ಹನೂರು ತಾಲೂಕು ವಿವಿಧ ಗ್ರಾಮಗಳಿಗೆ ಪಡಿತರ ಸರಬರಾಜು ಆಗುತ್ತಿದ್ದು ಅಜ್ಜಿಪುರ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಕಲಬೆರಕೆಯಾಗಿದೆ. ಇದನ್ನ ಜನರಿಗೆ ಕೊಟ್ಟು ಅವರ ಅನಾರೋಗ್ಯಕ್ಕೆ ಯಾಕೆ ಕಾರಣವಾಗುತ್ತೀರಾ? ಸರ್ಕಾರ ನೀಡುವಂತಹ ಪಡಿತರದಲ್ಲೂ ಕೂಡ ಮೋಸವನ್ನ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆಹಾರ ಶಿರಸ್ತೇದಾರ ವಿಶ್ವನಾಥ್ ಮಾತನಾಡಿ, ಮಾನವನ ದೇಹಕ್ಕೆ ಬೇಕಾದಂತಹ ವಿಟಮಿನ್ ಅಂಶ ಹೊಂದಿರುವ ಅಕ್ಕಿಯನ್ನ ಬೆರೆಸಲಾಗುತ್ತದೆ. 1 ಕ್ವಿಂಟಲ್ ಅಕ್ಕಿಗೆ 1 ಕೆಜಿ ವಿಟಮಿನ್ ಅಂಶದ ಅಕ್ಕಿಯನ್ನ ಮಿಶ್ರಣ ಮಾಡಲಾಗುತ್ತದೆ. ಇಲ್ಲಿ ನೀಡಿರುವ ಅಕ್ಕಿ ಪ್ಲಾಸ್ಟಿಕ್ ಅಲ್ಲ. ಇಲ್ಲಿನ ಅಕ್ಕಿಯನ್ನ ಶಾಂಪಲ್ ಪಡೆದು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ಜನರಿಗೆ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಎಂಬ ಮಾಹಿತಿಯನ್ನ ಸದ್ಯದಲ್ಲೇ ಕೊಡುತ್ತೇವೆ. ಕಳೆದ ತಿಂಗಳು ನೀಡಿರುವಂತಹ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಮಿಶ್ರಣವಾಗಿದ್ದು ಕಂಡು ಬಂದಿದ್ದು ಇದು ನಮ್ಮ ಗಮನಕ್ಕೆ ಈಗ ಬಂದಿದೆ. ಇದನ್ನ ಈ ಕೂಡಲೇ ಪ್ರಯೋಗಾಲಯಕ್ಕೆ ಕಳುಹಿಸಿ ಶೀಘ್ರದಲ್ಲಿ ಮಾಹಿತಿ ನೀಡುತ್ತೇವೆ ಅಂತ ತಿಳಿಸಿದ್ರು. ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ. ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ಗೆ ಭೇಟಿ ಕೊಡಿ. ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ಮೆಮೊರಿ ಕಾರ್ಡ್, ಡಿವಿಡಿ ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲ ಡೇಟಾ ರಿಕವರಿ ಮಾಡಿಕೊಡಲಾಗುವುದು. ಕರೆ ಮಾಡಿ. ಈ ಅಕ್ಕಿನ ನಾವೇ ಕೊಟ್ಟಿರೋದು. ಇದು ಫೋರ್ಟಿಫೈಡ್ ರೈಸ್ ಅಂತ ಬರ್ತಾ ಇದೆ. ಕಳೆದ 2 ತಿಂಗಳಿಂದ PDS ಅಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಸ್ವಲ್ಪ ಮನುಷ್ಯರಲ್ಲಿ ಇದು ವಿಟಮಿನ್ಸ್ ಕೊರತೆ ಕಡಿಮೆ ಆಗಿದೆ ಅಂದ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ 2 ತಿಂಗಳ ಹಿಂದೆ ಏನು ಅಕ್ಕಿ PDS ಅಲ್ಲಿ ಅಕ್ಕಿ ಕೊಡ್ತಾ ಇದೀವಿ, ಅಕ್ಕಿ ಜೊತೆಲಿ ವಿಟಮಿನ್ಸ್ ಅಕ್ಕಿ ಇರುವಂಥದ್ದು, ಆಸಿಡ್ ಆಗಿರುವಂಥ ಅಕ್ಕಿ, ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವಂಥ ವಿಟಮಿನ್ಸ್ ಅನ್ನ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಈ ಅಕ್ಕಿನ ನಾವು ಬೆರೆಸಿ ನಿಮಗೆ ಅಕ್ಕಿ ವಿತರಣೆ ಮಾಡಿಸ್ತೀವಿ. ಇದು ಹೇಗೆ ಆಗುತ್ತೆ ಅಂದ್ರೆ, ಇದು ಮಾಮೂಲಿ ಅಕ್ಕಿ ಇರುತ್ತೆ. ಮಾಮೂಲಿ ಅಕ್ಕಿಗೆ ನೀರಿಗೆ ವಿಟಮಿನ್ಸ್ ಹಾಕಿ ಈ ಅಕ್ಕಿನ ನೀರೊಳಗೆ ಹಾಕಿ ಇದು ಅಕ್ಕಿ ಅದನ್ನ ವಿಟಮಿನ್ಸ್ ಎಳ್ಕೊಂಡಾಗ ಇದರ ಗಾತ್ರ ದಪ್ಪದಾಗುತ್ತೆ, ಮತ್ತೆ ಬ್ರೌನಿಶ್ ಬರುತ್ತೆ. ಈ ತರ ವೈಟ್ ಹೋಗಿ ಕಂದು ಬಣ್ಣ, ಸ್ವಲ್ಪ ಲೈಟ್ ಕಂದು ಬಣ್ಣ ಬರುತ್ತೆ, ಮತ್ತೆ ಗಾತ್ರ ದಪ್ಪದಾಗುತ್ತೆ. ಇದ್ರದ್ದು ರೂಪ ಏನು ಅಂದ್ರೆ ಸ್ವಲ್ಪ ದಪ್ಪ ಇರುತ್ತೆ, ಮತ್ತೆ ನೀರಿಗೆ ಹಾಕಿದ್ರೆ ತೇಲುತ್ತೆ, ಮತ್ತೆ ನಾವು ಅದನ್ನು ಸ್ವಲ್ಪ ಅಗದಾಗ ಪ್ಲಾಸ್ಟಿಕ್ ತರ ಆಗುತ್ತೆ. ಬಟ್ ಇದು ಕರಗುತ್ತೆ. ಒಂದು 10 ಸಲ ಮಾಮೂಲಿ ಅಕ್ಕಿನ 2 ಸಲ ಆಗಿದ್ರೆ ಇದನ್ನ 10 ಸಲ ಆಗಿರ್ಬೇಕು. ಆಗ ಇದು ಕರಗುತ್ತೆ, ನಮ್ಮ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಇದೇ ಯಾವುದೇ ಪ್ಲಾಸ್ಟಿಕ್ ಅಕ್ಕಿ ಅಲ್ಲ. ಇದ್ರ ಬಗ್ಗೆ ನಮ್ಗೆ ಪ್ರತಿದಿನ ಸುಮಾರು ಈಗಲ್ಲ, ನೀವು ಈಗ ಸಮಸ್ಯೆ ಅಂತ ಹೇಳ್ತಾ ಇದ್ದೀರ. ಇದು ನಾವು ಫಸ್ಟ್ ಇನಾಗ್ರೇಷನ್ ಮಾಡೋದಲ್ಲ, ಆಗಲೇ ಸಮಸ್ಯೆ ಬಂತು. ಆ ಸಮಸ್ಯೆ ಎಲ್ರಿಗೂ ಅನುಮಾನ ಬರುತ್ತೆ ಅಂದ್ಬಿಟ್ಟು ಒಂದು ಪೇಪರ್ ನ್ಯೂಸು ಕೊಟ್ಟಿದ್ದು ನಾವು. ಮತ್ತೆ ಪಬ್ಲಿಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಎಲ್ಲ ಬಿಟ್ಟಿದ್ದಾರೆ. ಎಲ್ಲ ಕಡೆಗೂ ಸಮಸ್ಯೆ ಬಂತು. ಹಾಗಾಗಿ ನಮ್ಮ DD ಉಪನಿರ್ದೇಶಕರು ಈ ಬಗ್ಗೆ ಏನು ಅಕ್ಕಿ ಯಾವ ತರ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಮತ್ತೆ ನಾವು ಒಂದು ಪೇಪರ್ಗೂ ಕೊಟ್ಟಿದ್ದೆ. ಮತ್ತೆ ಇಲ್ಲೇ ಇದೆ ಒಂದು ಹಳೆ, ನೋಡ್ಬೋದು, ನೋಡಿ. ನಮ್ಮ ಅಜ್ಜಿಪುರ ಸೊಸೈಟಿಲಿ ಅನುಮಾನ ಬಂದು ಇಲ್ಲಿ ಸಿಕ್ಕದಕ್ಕೆ ಇಲ್ಲಿ ಇಟ್ಕೊಂಡಿರೋದು ಅಷ್ಟೇ. ನಾವು ನಿಮ್ಮ ತಪ್ಪುಗಳನ್ನ ಕೇಳಿ ಸರ್, ನಿಮ್ಮ ತಪ್ಪುಗಳ ಅಮಾಯಕರ ಮೇಲೆ ಹಾಕ್ಬೇಡ್ರಿ. ಯಾಕೆ ಹಾಕಿರಲ್ಲ ಅವರು? ಕೊಡ್ರಪ್ಪ, ಅದೆಲ್ಲಿ ಮಾಡಿದಾರ ನೀವು? ಅದನ್ನ ಮೀಟಿಂಗ್ ಅಲ್ಲಿ ಮಾಡಿರೋದ ನಡವಳಿಕೆ ಕೊಡ್ರಿ. ನಡವಳಿಕೆ ಕೊಡ್ರಿ, ನಡವಳಿಕೆ ಕೊಡ್ರಿ. ಮೀಟಿಂಗ್ ಅಲ್ಲಿ ಆಗಿರ್ತಕ್ಕಂಥ ನಡವಳಿ ಇರಲ್ವಾ? ನಡವಳಿ ಮಾಡಲ್ವಾ ನೀವು? ಮೀಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಒಂದು ಪ್ರೊಸೀಜರ್ ಇರಲ್ವಾ? ಎಲ್ಲಿದೆ ಅದು? ಬೇಕು ತಾನೆ. ಒಬ್ಬ ಜವಾಬ್ದಾರಿ ಸ್ಥಾನದಿಲ್ಲ ಅಧಿಕಾರಿಗಳು ಜವಾಬ್ದಾರಿ ತಂದ ನಡ್ಕೋಬೇಕು. ಒಂದ್ ನಡವಳಿ ಮಾಡಿದ್ಮೇಲೆ ಆ ನಡವಳಿಲಿ ಏನ್ ಬರ್ದಿರ್ತಂತಿರಲ್ವಾ? ಪಟ್ಟು ತೋರಿಸಿ ಇಲ್ದವ್ರೆ ನೀವು ಅಧಿಕಾರಿಗಳು. ಏನ್ ಅಮಾಯಕರನ್ನ ಯಾಕೆ ಬೈತೀರಾ? ಕರ್ದು ಹೇಳಿರೋದೇ ಬೇರೆ, ಕರ್ದು ನಾನು ಹೇಳ್ತೀನಿ ಅನ್ನೋದೇ ಬೇರೆ, ಅದಕ್ಕೆ ಆದೇಶ ಮಾಡ್ತೀನಿ ಅನ್ನೋದೇ ಬೇರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಜವಾಬ್ದಾರಿ ಸ್ಥಾನದಲ್ಲಿರೋದು.
ಇಲ್ಲ, ಮಾಡಿಲ್ವ ನೋಡಿ. ಏನ್ ಮಾಡಿ ತೋರಿಸಿ, ಯಾವ ಪೇಪರ್ ಕೊಟ್ಟಿದ್ದೀವಿ. ಯಾವ ಪೇಪರ್ ಬಂದಿದೆ ತೋರ್ಸಿ. ಕೊಟ್ಟಿರ್ತೀವಿ, ಯಾವ ಬಂದಿರೋದು ಯಾವ ಕೊಟ್ಟಿದ್ದೀವಿ. ಪೇಪರ್ ಬಂದಿದೆ, ಯಾವ ಮಾಧ್ಯಮದಲ್ಲಿ ಬಂದಿದೆ, ಯಾವ ಮಾಧ್ಯಮದಲ್ಲಿ ಬಂದಿದೆ, ಯಾವ ಪತ್ರಿಕೆ ಮಾಧ್ಯಮದಲ್ಲಿ ತೋರಿಸಿ. ಕೊಟ್ಟಿರ್ಬೋದು.